ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸರ್ವಶಕ್ತರಾದ ಸರ್ವೇಶ್ವರ, ನಮ್ಮ ಈ ಗುಂಪನ್ನು ಆಶೀರ್ವದಿಸಿರಿ. ನಿಮ್ಮ ನಾಮದ ಮಹಿಮೆಗಾಗಿ ಪ್ರತಿದಿನ ಒಟ್ಟಾಗಿ ನಮ್ಮನ್ನು ಹರಸಿ ಆಶೀರ್ವದಿಸಿರಿ. ನಾವು ಈ ಪ್ರಾಪಂಚಿಕ ಜೀವನವನ್ನು ತಮ್ಮ ಮಹಿಮೆಗಾಗಿಯೇ ಜೀವಿಸಿ ತಮ್ಮನ್ನು ಹೆಮ್ಮೆಪಡಿಸುವಂತಹ ಜೀವನ ಜೀವಿಸುತ್ತಾ ನಾವು ಸಂತೋಷಕರ ಜೀವನವನ್ನು ಜೀವಿಸಲು ನಮ್ಮ ಈ ಬೈಬಲ್ ಪ್ರೊಕ್ಲಮೇಷನ್ ಪ್ರತಿದಿನದ ಬೈಬಲ್ ಪಠಣ ಕಾರ್ಯಕ್ರಮವು ನಮಗೆ ಪ್ರೋತ್ಸಾಹವಾಗಿಯೂ ನಮ್ಮನ್ನು ಬೆಂಬಲಿತವಾಗಿಯೂ ಇರಲಿ. ಸ್ವಾಮಿ, ನೀವು ನಮಗೆ ಕೊಟ್ಟಿರುವ ಎಲ್ಲ ಪದಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಆಮೇಲೆ ಪಿತನಿಗೆ ಸುತ್ತನಿಗೆ ಮತ್ತು ಪವಿತ್ರಾತ್ಮ ಮಹಿಮೆ ಆಗಲಿ. ಆಮೇಲೆ Amen. Good evening and a warm welcome to all. ಇವತ್ತಿನ ಪುಸ್ತಕ ಸೆಕೆಂಡ್ ಕ್ರಾನಿಕಲ್ಸ್. ಸೊ ಕನ್ನಡದಲ್ಲಿ ಏನ್ ಹೇಳೋದು? ಕ್ರಾನಿಕಲ್ಸ್ ಎರಡನೇ ಪೂರ್ವಕಾಲದ ಇತಿಹಾಸ. ಪೂರ್ವಕ ಇತಿಹಾಸ ಎರಡನೇ ಪುಸ್ತಕ. ಸೊ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ಅಂಡ್ ಫ್ಯೂ ಸ್ಪಾರ್ಕ್ಸ್ ಫ್ರಮ್ ದ ಬುಕ್ ಸೆಕೆಂಡ್ ಕ್ರಾನಿಕಲ್ಸ್. ಅಪ್ಪನ್ ಹೃದಯವನ್ನ ಹುಡುಕಿದ ರಾಜ. ಸೊ ದ ಕಿಂಗ್ ಹೂ ಸರ್ಚ್ಡ್ ಹಿಸ್ ಫಾದರ್ಸ್ ಹಾರ್ಟ್. ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 29, 29ನೇ ಅಧ್ಯಾಯ ಓದ್ತೀವಿ. ಹೆಜೆಕ್ಯನಿಗೆ ತನ್ನ ತಂದೆ ಆಹಾಸನು ಮಾಡಿದ ಕೆಟ್ಟ ಕೆಲಸಗಳ ಬಗ್ಗೆ ಗೊತ್ತಿತ್ತು, ಆದರೆ ಅವನು ಅವುಗಳನ್ನ ಅನುಕರಿಸಲಿಲ್ಲ. ಸೊ ಎರಡನೇ ಕ್ರಾನಿಕಲ್ಸ್ 29ರಲ್ಲಿ ಅವನು ಮೊದಲ ದಿನವೇ ದೇವಾಲಯದ ಬಾಗಿಲುಗಳನ್ನ ತರಿಸಿದ. ಹಾಗಾಗಿ ಕುಟುಂಬದ ಕತ್ತಲೆಯನ್ನು ಮುರಿಯುವ ಶಕ್ತಿ ನಮ್ಮ ನಿರ್ಧಾರದಲ್ಲಿ ಇದೆ ಅಂತ ಇದು ನಮಗೆ ಹೇಳುತ್ತೆ. Hezekiah knew how terribly his father Ahaz had lived, but he refused to inherit that darkness. So in the book of Second Chronicles chapter 29 we read, on the very first day of his reign he opened the temple doors. So you can break any family pattern with one courageous decision. The second spark is the tearless repentance. ಗೊಬ್ಬೆ ಪಡೆದ ಪಶ್ಚಾತ್ತಾಪ. ಮನಾಸೆ ರಾಜ ತಪ್ಪುಗಳ ಬಗ್ಗೆ ಪ್ರಸಿದ್ಧ, ಆದರೆ ಅಸಿರಿಯಾ ತಪಾಸಿನಲ್ಲಿ ಸಿಕ್ಕಿಬಿದ್ದಾಗ ಎರಡನೇ ಕ್ರಾನಿಕಲ್ ಪುಸ್ತಕ 33ರಲ್ಲಿ ನಾವು ಓದ್ತಿವೆ, ನೆಲದಲ್ಲಿ ಕುಳಿತುಕೊಂಡು ಮೌನವಾಗಿ ದೇವರನ್ನ ಬೇಡಿದನು. ಎಲ್ಲಿ ಕಣ್ಣೀರಿನ ವಿವರವಿಲ್ಲ, ಅವನು ಕಣ್ಣೀರ್ ಹಾಕಿ ಬೇಡಿಲ್ಲ, ಬಟ್ ಮೌನದಲ್ಲಿ ದೇವರನ್ನ ಕರೆದನು. ಆದರೆ ದೇವರು ಆ ಮೌನವನ್ನು ಕೇಳಿದ ಅಂತ. ಸೊ ದೇವರು ಧ್ವನಿಗಿಂತಲೂ ಹೃದಯದ ಮೌನವನ್ನ ಕೇಳುತ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಕಿಂಗ್ ಮನಾಸೆ ವಾಸ್ ಫೇಮಸ್ ಫಾರ್ ಈವಲ್, ಬಟ್ when trapped in Assyria, Second Chronicles chapter 33 says, he humbled himself greatly and he prayed. There is no mention of tears, yet God heard him. So we learn God responds not to dramatic repentance, but to genuine humility. So those are the two highlights from the book. We'll move on to the introduction. Parichaya, Second Chronicle ಪುಸ್ತಕ. ಎರಡನೇ ವಂಶಾವಳಿ, ಯೂದದ ರಾಜ್ಯದ ಆಧ್ಯಾತ್ಮಿಕ ಇತಿಹಾಸ, ದೇವಾಲಯದ ಕೇಂದ್ರತೆ, ಲೇವಿಯ ಸೇವೆ ಮತ್ತು ದೇವರ ಕಡೆಗೆ ಹೃದಯದ ನಿಷ್ಠೆಯ ಮೇಲೆ ಈ ಪುಸ್ತಕದ ಬೆಳಕು ಚೆಲ್ಲುತ್ತದೆ. ರಾಜರ ಯಶಸ್ಸು ಅವರ ಸೇನೆಯಲ್ಲಿ ಅಥವಾ ಹಣದಲ್ವಲ್ಲ, ಮತ್ತೆ ಆರಾಧನೆ, ವಿಧೇಯತೆ ಮತ್ತು ವಿನಯದಲ್ಲಿಯೇ ಎಂದು ಚರಿತ್ರೆ ಮರು ಈ ಪುಸ್ತಕದಲ್ಲಿ ಹೇಳುತ್ತದೆ. Second Chronicles is a Judah's spiritual history. It highlights the temple, Levite ministry, true worship and covenant faithfulness. The book repeatedly shows that kings succeed not because of armies or wealth, but because of obedience, humility, and worship. So here chronicler keeps focus entirely on Judah, ignoring northern kings except when relevant spiritually. Some events get extra special details not found in the book of Kings. For example, Uzziah's pride, Jehoshaphat's quiet warfare, Manasseh's repentance, all we read in this book of Second Chronicles. The Levites are described with unmatched depth. Singers, gatekeepers, musicians, teachers, all that we read. Second Chronicles contains the longest, most joyful Passover celebration in the entire Bible. About Hezekiah we read in this book. Also, Elijah's letter to Jehoram appears only here, one of the Bible's rare prophetic letter we read in this book. And finally, book ends not in despair, but with a hopeful decree by
ಸೈರಸ್. ಸೊ ಮೊದಲನೇ ಅಧ್ಯಾಯ ಸಾಲಮನ್ಸ್ ರಿಕ್ವೆಸ್ಟ್ ಫಾರ್ ವಿಸ್ಡಮ್. ಸಾಲಮನ್ ರಾಜ ಜ್ಞಾನವನ್ನ ದೇವರ ಹತ್ರ ಕೇಳ್ತಾರೆ. ಸಾಲಮೋನ್ ಗಿಬಿಯೋನ್ನಲ್ಲಿ 1000 ಹೋಮ ಬಲಿಗಳನ್ನು ಅರ್ಪಿಸಿದನು. ಅದು ಕೇವಲ ಸಮಾರಂಭವಲ್ಲ, ಗಿಬಿಯೋನ್ನಲ್ಲಿ ಇನ್ನೂ ಮೋಶೆಯ ಚರಿತ್ರೆಯ ಟ್ಯಾಬರ್ನಾಕಲ್ ಇತ್ತು. ಅಲ್ಲಿಯೇ ದೇವರು ರಾತ್ರಿ ಕನಸಿನಲ್ಲಿ ಭವ್ಯವಾಗಿ ಪ್ರತ್ಯಕ್ಷನಾದರು. ಸಾಲಮೋನ್ ಸಿಂಹಾಸನ, ಶೌರ್ಯ ಅಥವಾ ಶತ್ರುಗಳ ಮೇಲೆ ಅಧಿಕಾರವನ್ನ ಬೇಡಲಿಲ್ಲ, ಜನರನ್ನ ನಡೆಸುವ ವಿವೇಕಕ್ಕಾಗಿ ಬೇಡಿದನು. ನಿಜವಾದ ಮಹಿಮೆ ಜ್ಞಾನದಿಂದ ಆರಂಭಗೊಳ್ಳುತ್ತದೆ ಅಂತ ನಮಗೆ ಇದರಿಂದ ಅರ್ಥ ಆಗುತ್ತೆ. ಸಾಲಮನ್ ಆಫರ್ಸ್ 1000 burnt offerings at Gibeon. The old mosaic tabernacle still stood there. God appears in the dream and Solomon asks not for power or victory, but discernment to lead. So true greatness begins with wisdom. Chapter 2, preparations for the temple. ಟೆಂಪಲ್ ಕಟ್ಟಲು ತಯಾರಿ ಮಾಡ್ತಾರೆ. ಅಂತಾರಾಷ್ಟ್ರೀಯ ಸಹಕಾರ. ಸಾಲಮೋನ್ ಟೈರ್ ರಾಜ ಹಿರಾಮನಿಂದ ಲೋಕಕಲ್ಲಿನ ತಜ್ಞರನ್ನ ಕೋರಿದನು. ಇದು ದೇವಾಲಯ ನಾಡುಗಳ ಮಧ್ಯೆ ಸಂಬಂಧಗಳನ್ನ ಕಟ್ಟಿದಂತಾಯ್ತು. ದೊಡ್ಡ ಕಾರ್ಯಗಳು ವಿಭಿನ್ನರದ ಕೈಗಳಿಂದ ಬೇಡುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. ಇಂಟರ್ನ್ಯಾಷನಲ್ ಕೋಆಪರೇಷನ್. ವಿ ಸಿ Solomon asks Hiram of Tyre for master craftsmen, and he provides. The temple became a bridge between nations. Great work requires united hands. Next to temple on Mount Moriah. Mount Moriah ಮೇಲೆ ಟೆಂಪಲ್ ಬಿಲ್ಡ್ ಮಾಡಲಿಕ್ಕೆ ಶುರುವಾಗುತ್ತೆ. ಮೊರಯ್ಯ ಪರ್ವತ. ಅಬ್ರಹಾಂ ಇಸಾಕನನ್ನ ಸಮರ್ಪಿಸಿದ ಅದೇ ಸ್ಥಳದಲ್ಲಿ ಸಾಲಮೋನ್ ಕಟ್ಟಿದ ಕಲ್ಲುಗಳು 1000 ವರ್ಷಗಳ ಕಥೆಯನ್ನ ಹೊತ್ತಿವೆ. ದೇವರ ಯೋಜನೆ ತಲೆಮಾರುಗಳ ಹಿಂದೆ ಆರಂಭವಾಗಿರುತ್ತದೆ ಅಂತ ನಮಗೆ ಇದರಿಂದ ಅರ್ಥ ಆಗುತ್ತೆ. ಮೌಂಟ್ ಮೊರಾಯ, ದ ಸೈಟ್ ಆಫ್ Abraham's offering, the stones carried centuries of meaning. God's plans often begin long before we even see them. Next we see furnishings of beauty. 4ನೇ ಅಧ್ಯಾಯ ಕಂಚಿನ ಸಮುದ್ರ, ಚಿನ್ನದ ಮಿನುಗು, ಸೂಕ್ಷ್ಮವಾದ ವಿನ್ಯಾಸಗಳು, ಆರಾಧನೆಗೆ ದೇವರು ಮಾಡುವ ಸೂಕ್ಷ್ಮ ಕಾಳಜಿ ಗುರುತು ಇಲ್ಲಿ ನಾವು ಓದ್ತೀವಿ. ದೇವರಿಗಾಗಿ ಮಾಡುವ ಎಲ್ಲಾ ಕೆಲಸವು ಸುಂದರವಾಗಿರಲಿ ಅಂತ. The bronze sea, the gold utensils, intricate designs, signs of God's care for beauty in worship. Whatever we do for God should reflect ಎಕ್ಸಲೆನ್ಸ್. ನಾನು ಯಾವಾಗಲೂ ಪರ್ಸನಲ್ ಆಗಿ ನಾನು ಬಿಲೀವ್ ಮಾಡ್ತೀನಿ, ಏನು ಮಾಡಿದ್ರು ಬೆಸ್ಟ್ ಆಗಿ ಮಾಡಬೇಕು ದೇವರ ಕಾರ್ಯದಲ್ಲಿ. ನಾಟ್ ಲೆಫ್ಟ್ ಔಟ್ ಲೀಸ್ಟ್. ಡೂ ಇಟ್ ದ ಬೆಸ್ಟ್. 5ನೇ ಅಧ್ಯಾಯ ದ ಆರ್ಕ್ಸ್ ಎಂಟ್ರೆನ್ಸ್ ಅಂಡ್ ಗಾಡ್ಸ್ ಗ್ಲೋರಿ. ಪೆಟ್ಟಿಗೆಯನ್ನ ದೇವಾಲಯಕ್ಕೆ ತರುವ ಕ್ಷಣ. ಲೇವಿಯರು ಒಂದೇ ಧ್ವನಿಯಲ್ಲಿ ಹಾಡಿದಾಗ ದೇವಾಲಯ ತುಂಬಿತು. ದ ಗ್ಲೋರಿ ಆಫ್ ಗಾಡ್ ಫಿಲ್ಡ್ ದ ಟೆಂಪಲ್. ಇದು ಅರಣ್ಯದ ಮೇಘಸ್ತಂಭದ ಪುನರಾವೃತ್ತಿಯಂತೆ ಇತ್ತು. ದೇವರ ಮಹಿಮೆ ಜನರಿಗೆ ಕಾಣಿಸಿಕೊಂಡು ಯಾಜಕರು ನಿಲ್ಲಲಾರದೆ ಬಿದ್ದರು. ಏಕಸ್ವರ ಆರಾಧನೆ ದೇವರ ಮಹಿಮೆಗೆ ದಾರಿ ತೆಗೆಯುತ್ತದೆ ಅಂತ ಈ ಅಧ್ಯಾಯ ನಮಗೆ ತೋರಿಸ್ಕೊಡುತ್ತೆ. When the ark is brought in, the Levites sing in one unified voice. A cloud fills the temple, echoing the wilderness cloud. Priests, they couldn't even stand there. So united worship draws divine presence. 6ರಿಂದ 7 ಅಧ್ಯಾಯಗಳು ಸಾಲಮನ್ಸ್ ಪ್ರೇಯರ್ ಅಂಡ್ ಫೈರ್ ಫ್ರಮ್ ಹೆವೆನ್. ಸಾಲಮೋನನನ್ನು ದೀರ್ಘ ಪ್ರಾರ್ಥನೆ. ಮಳೆ ಬರದಾಗ, ಯುದ್ಧದಲ್ಲಿದ್ದಾಗ, ದೇಶ ಪಾಪ ಮಾಡಿದಾಗ, ತಿರುಗಿ ಬಂದರೆ ದೇವರು ಕ್ಷಮಿಸಲಿ ಎಂದು. ತಕ್ಷಣ ಆಕಾಶದಿಂದ ಅಗ್ನಿ ಇಳಿದು ಬಲಿಗಳನ್ನ ದಹಿಸಿತು. ಜನರು ನೆಲಕ್ಕೆ ಬಿದ್ದರು. ನಂತರ ದೇವರ ಪ್ರಸಿದ್ಧ ಮಾತು, ನನ್ನ ಜನರು ವಿನಯಪಟ್ಟು ತಿರುಗಿದರೆ ನಾನು ಗುಣಪಡಿಸುವೆನು ಅಂತ ದೇವರು ಹೇಳ್ತಾರೆ. ಪುನರುಜ್ಜೀವನ ದೇವರ ಬೆಂಕಿಯಿಂದ ಆರಂಭವಾಗುತ್ತದೆ. Solomon prays that God forgive his people during drought, defeat, or sin. Suddenly, fire falls from heaven, consuming the offering. Then God's famous promise, if my people humble themselves, I will heal their land, says God. So revival begins when God's fire touches humble hearts. 8ರಿಂದ 9 ಅಧ್ಯಾಯಗಳು ಸಾಲಮನ್ಸ್ ಗೋಲ್ಡನ್ ಪೀಕ್. ಶಿವರಾಣಿ ಗವ್ಯವಾದ ಪ್ರಶ್ನೆಗಳಿಂದ ಸಾಲಮೋನನ್ನು ಪರೀಕ್ಷಿಸಿಕೊಳ್ಳುತ್ತಾಳೆ. ಆದರೆ ಜ್ಞಾನದಿಂದ ತಪ್ಪಿಬಾದಳು. ನಿಜವಾದ ಜ್ಞಾನವೇ
ಆಕರ್ಷಣೆ ಅಂತ ಈ ಅಧ್ಯಾಯ ಹೇಳುತ್ತೆ. Queen of Sheba tests Solomon with hard questions, but is overwhelmed by his wisdom. Wisdom shines brighter than wealth. And then we see post-Solomon era rise and collapse. 10-12 ಅಧ್ಯಾಯಗಳು ರಾಜ್ಯಗಳು ಡಿವೈಡ್ ಆಗುತ್ತೆ. ಕಿಂಗ್ಡಮ್ ಸ್ಪ್ಲಿಟ್ಸ್. ರೆಹೋಬೋಮನ ಅಹಂಕಾರ, ಯುವಕರ ಸಲಹೆ, ದೇಶ ಎರಡಾಗುತ್ತದೆ. ಶಿಶಾಕ್ ದಾಳಿ, ದೇವಾಲಯದ ಚಿನ್ನ ತೆಗೆದರು, ಒಂದು ತಪ್ಪಾದ ನಿರ್ಧಾರ ಪೀಳಿಗೆ ಕಥೆಯನ್ನ ಬದಲಾಯಿಸಬಹುದು ಅಂತ ಈ ಅಧ್ಯಾಯಗಳು ಹೇಳುತ್ತೆ. ರೆಹೋಬೋಮ್ಸ್ ಪ್ರೈಡ್, ಫೂಲಿಶ್ ಕೌನ್ಸಿಲ್, ಕಿಂಗ್ಡಮ್ ಸ್ಪ್ಲಿಟ್. ಶಿಕ್ಷಾಸ್ ಇನ್ವೇಷನ್ಸ್, ಟ್ರೈಬ್ಸ್ ಟೆಂಪಲ್ gold. A single proud choice can reshape generations. And then Asa's rise and tragic finish. 13-16. ಆಸಾ ಮೊದಲಿಗೆ ನಿಷ್ಠೆ, ವಿಶಾಲ ಶಾಂತಿ, ಖುಷಿಯವರ ದೊಡ್ಡ ಸೇನೆಗೆ ಜಯ, ಅದೆಲ್ಲ ಆಗುತ್ತದೆ. ಆದರೆ ಅಂತ್ಯದಲ್ಲಿ ಮಾನವರ ಮೇಲೆ ಭರವಸೆ, ರೋಗ, ಗರ್ವ, ದುಃಖಕರ ಅಂತ್ಯ ಈ ಅಧ್ಯಾಯಗಳಲ್ಲಿ ನೋಡ್ತೇವೆ. ಪ್ರಾರಂಭದ ಮಹಿಮೆ ಅಂತ್ಯವರೆಗೂ ಸಾಗಬೇಕು ಅಂತ ಈ ಅಧ್ಯಾಯಗಳು ಹೇಳುತ್ತೆ. ಆಸಾ begins very well. Reforms great victory over Cushites, but ends poorly. Trusting men, sickness comes, stubborn death comes. It's not how you start, it's about how you finish. And then 17-20 ಅಧ್ಯಾಯಗಳು ಜೆಹೋಷಫಾಟ್ಸ್ ಇರಾ, ವರ್ಷಿಪ್ ಆಸ್ ವಾರ್ಫೇರ್. ಇಲ್ಲಿ ಯೆಹೋಷಾಫಾಟ್ ಲೇವಿಯರನ್ನ ದೇಶದಾದ್ಯಂತ ಕಳುಹಿಸಿ ಶಾಸ್ತ್ರವನ್ನ ಬೋಧಿಸಿದನು. ರಾಷ್ಟ್ರದ ಮನಸ್ಸು ಬದಲಾಯಿತು. ಆತ್ಮೀಯ ಶಿಕ್ಷಣ ಸಮಾಜವನ್ನ ತಿದ್ದುತ್ತದೆ ಅಂತ 17ನೇ ಅಧ್ಯಾಯ ಹೇಳುತ್ತೆ. ಜೆಹೋಷಾಫಾಟ್ sends Levites to teach scripture nationally. Teaching truth transforms societies. 18ನೇ ಅಧ್ಯಾಯ ಅಹಾಬನೊಂದಿಗೆ ಅನಿವಾರ್ಯ ಒಡಂಬಡಿಕೆ. ಮಿಕಾಯ ಮಾತ್ರ ಸತ್ಯವನ್ನ ಹೇಳಿದರು. ಇಲ್ಲಿ ಸತ್ಯ ಒಂಟಿಯಾಗಿದ್ರು ನಿಲ್ಲುತ್ತದೆ. ಎಲ್ಲರೂ ಬೇರೆ ಏನೇನೋ ಮಾತಾಡ್ತಾರೆ, ಆದ್ರೆ ಒಂದೇ ಒಂದು ದೇವರ ಮನುಷ್ಯ ಮಾತ್ರ ಯಾವಾಗ್ಲೂ ಸತ್ಯನ ಹೇಳ್ತಿದ್ದ. ಇಲ್ಲಿ ಅಲಯನ್ಸ್ ವಿತ್ ಅಹಾಬ್, ಓನ್ಲಿ ಮಿಕಾಯ ಸ್ಪೀಕ್ಸ್ ಟ್ರೂತ್. ಸೊ ಟ್ರೂತ್ ಸ್ಟ್ಯಾಂಡ್ಸ್ ಈವನ್ ವೆನ್ ಅಲೋನ್. 20ನೇ ಅಧ್ಯಾಯ ಕ್ವೈರ್ ಇನ್ ದ ಬ್ಯಾಟಲ್ ಫೀಲ್ಡ್. 30,000 ಶತ್ರುಗಳು ಯುದ್ಧ ಮೇಲೆ ಬರುತ್ತಿದ್ದಾರೆ. ಯೆಹೋಷಾಫಾಟ್ ದೇವರ ಮುಂದೆ ಬೀಳುತ್ತಾನೆ. ಇಲ್ಲಿ ದೇವರ ಸಂದೇಶವನ್ನು ನೋಡ್ತೀವಿ. ಈ ಯುದ್ಧ ನಿಮ್ಮದು ಅಲ್ಲ, ನನ್ನದು. ಯೋಧರು ಬದಲ ಗಾಣಕರನ್ನ ಮುಂಭಾಗಕ್ಕೆ ಇಡುತ್ತಾರೆ. ಇಲ್ಲಿ ಅವರು ದೇವರ ನಾಮವನ್ನ ಹಾಡುತ್ತಿದ್ದಂತೆ ಶತ್ರುಗಳು ತಾವೇ ಕೊಲ್ಲಿಕೊಳ್ಳುತ್ತಾರೆ. ಕೆಲವೊಮ್ಮೆ ಹಾಡುವಿಕೆ ಯುದ್ಧಕ್ಕಿಂತ ಬಲವಾದದ್ದು ಅಂತ ಈ ಅಧ್ಯಾಯ ಹೇಳುತ್ತೆ. ಮ್ಯಾಸಿವ್ coalition attacks Judah. Jehoshaphat seeks God. God says the battle is not yours, it's mine. So shockingly, choir members are placed in front of the soldiers. As they sing, the enemies destroy each other. Sometimes worship wins battles weapons cannot win. I'll say not sometimes, at all times. You sing praises to God, anything and everything will fall and will leave the sight of you. So worship is so powerful. And then we see 21-28 chapters, downward spiral and hidden hope. Elijah's letter. ಎಲಿಯನಿಂದ ಬಂದ ಲೇಖನಿ. ವಿಶೇಷ ಘಟನೆ. ಇಲ್ಲಿ ದೇವರು ದೂರದಿಂದಲೂ ಎಚ್ಚರಿಸುತ್ತಾರೆ. A written letter from Elijah. Very rare. God warns even when we don't listen. 22-24 chapters, Athaliah, hidden prince and Joash's 2 lives. ಇಲ್ಲಿ ಅತಾಲಿಯಾ ಎಲ್ಲ ರಾಜಕುಮಾರರನ್ನ ಕೊಲ್ಲುತ್ತಾಳೆ. ಆದರೆ ಯೆಹೋಷ ಜೋಯಾಷನ್ನ ದೇವಾಲಯದ ಕೊಠಡಿಯಲ್ಲಿ 7 ವರ್ಷ ಅಡಗಿಸುತ್ತಾಳೆ. ರಾಜವಂಶ ಉಳಿದ ಕಾರಣ. ಇಲ್ಲಿ ಯೆಹೋಯಾದ ಯಾಜಕನು ತಿರುಗಾಟ ಮಾಡಿ ಜೋಯಾಷನ ರಾಜ್ಯಕ್ಕೆ ತಂದನು. ಆದರೆ ಯಾಜಕನ ಮರಣದ ನಂತರ ಜೋಯಾಷ್ ಪತನಗೊಂಡು ಭವಿಷ್ಯ ವಕ್ತರನ್ನ ಹಿಂಸೆಗೊಳಿಸಿದನು. ಒಳ್ಳೆಯ ಮಾರ್ಗದರ್ಶನ ಇಲ್ದಿದ್ದಾಗ ನಿಷ್ಠೆ ಕುಸಿಯುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. ಅತಾಲಿಯಾ kills royal heirs. But Jehosheba, she hides Joash inside the temple for 7 years. Jehoiada restores him as king through a coup. After Jehoiada dies,
Joash declines and persecutes prophets. Without guidance, even good beginnings fade. And then we see Hezekiah's great revival 29 32 ಅಧ್ಯಾಯಗಳು. ಟೆಂಪಲ್ ಕ್ಲೆನ್ಸಿಂಗ್ 21ನೇ ಅಧ್ಯಾಯ. ಇಚ್ಛೆಯನ್ನ ದೇವಾಲಯದ ಬಾಗಿಲುಗಳನ್ನ ತಕ್ಷಣ ತೆರೆಸಿ ಕಸ ಅಶುದ್ಧಿಯನ್ನ ತೆಗೆಸಿದನು. ಆಧ್ಯಾತ್ಮಿಕ ಜಾಗೃತಿ ಈ ಅಧ್ಯಾಯದಲ್ಲಿ ಓದ್ತಿವೆ. ಶುದ್ಧತೆ ಪುನರುಜ್ಜೀವನವನ್ನ ಮೊದಲ ಹೆಜ್ಜೆ ಅಂತ. Hezekiah opens the temple, removes all the dirt, spiritual awakening begins. So cleansing precedes revival. 30ನೇ ಅಧ್ಯಾಯ ದ ಗ್ರೇಟೆಸ್ಟ್ ಪಾಸ್ ಓವರ್. ಉತ್ತರ ರಾಜ್ಯದಿಂದಲೂ ಜನರನ್ನು ಆಹ್ವಾನಿಸಿದನು, ವೈರಿಗಳಿಗೂ ಕರುಣೆ ಇಲ್ಲಿ ನೋಡ್ತೇವೆ. ಕೆಲವರು ನಗಿದರು, ಕೆಲವರು ಬಂದರು, ದೇವರು ಅವರಿಗೆ ದಯೆಯನ್ನ ತೋರಿಸಿದರು. ಹಾಗಾಗಿ ಆರಾಧನೆ ಹೆಜ್ಜೆ ಹಾಕುವವರಿಗೆ ದೇವರು ದಯೆ ತೋರ್ಪಡಿಸುತ್ತಾರೆ ಅಂತ 30ನೇ ಅಧ್ಯಾಯ ಹೇಳುತ್ತೆ. ಇನ್ವೈಟ್ಸ್ even northern Israelites, some mock, some come, God blesses those who respond. Hence, God honors even small steps towards him. 32ನೇ ಅಧ್ಯಾಯ ಏಂಜಲ್ ವರ್ಸಸ್ ಎಸಿರಿಯನ್ ಆರ್ಮಿ. ಸೆನಚರಿ ಬೆದರಿಕೆ ಹೆಜೆಕ್ಯನ ಪ್ರಾರ್ಥನೆಯಲ್ಲಿ ನೋಡ್ತೀವಿ. ಒಬ್ಬ ದೂತನು 185,000 ಯೋಧರನ್ನ ಹೊಡೆದಿರುಳಿಸಿದರು. ಇಲ್ಲಿ ದೇವರೊಬ್ಬನೇ ಅಪಾಯವನ್ನ ತಲೆಕೆಳಗು ಮಾಡುತ್ತಾರೆ ಅಂತ. ಸೆನಚರಿ ಥ್ರೆಟನ್ಸ್, ಹೆಜೆಕ್ಯ prays. One single angel destroys 185,000 Assyrian soldiers. Hence, God can end the biggest threats instantly. Then we read about Manasseh to Josiah, from deep sin to deep reform. 33ನೇ ಅಧ್ಯಾಯ. Manasseh is extreme repentance. ಮನಾಸೆಯ ಅತ್ಯಂತ ದುಷ್ಟರಾಜನಾಗಿದ್ದ, ದೇವಾಲಯದೊಳಗೆ ವಿಗ್ರಹ ಇಟ್ಟವನು. ಆದರೆ ಬಂಧನದಲ್ಲಿ ವಿನಯದಿಂದ ದೇವರನ್ನ ಹುಡುಕಿ ವಾಪಸ್ ದೇವರಿಗೆ ತಿರುಗಿದನು. ಉಳಿವಿಗೆ ಯಾವ ಹೃದಯವೂ ದೊಡ್ಡದಾಗಿಲ್ಲ ಅಂತ ನಮಗೆ ಅರ್ಥ ಆಗುತ್ತೆ. Manasseh, deeply evil, places idol in the temple, but he repents in captivity and is restored. No heart is beyond God's mercy. Then we see Josiah's renewal, 34 to 35 chapters. ಗ್ರಂಥ ಗಂಟು ಬರುವ ಘಟನೆ. ದೇಶದ ಅಡಿಪಾಯ ನಡುಗುವಷ್ಟು ಬದಲಾವಣೆ. ಯೋಷಿಯನು ಪಾಸ್ಕಾ ಅಷ್ಟು ಶುದ್ಧವೂ ಅಷ್ಟು ಕಾಳಜಿಯೂ ಯಾರು ಆಚರಿಸಲಿಲ್ಲ. ಅಷ್ಟು ಚೆನ್ನಾಗಿ ಅವನು ಪಾಸ್ಕ ಹಬ್ಬವನ್ನ ಆಚರಿಸ್ತಾನೆ. ದೇವರ ವಾಕ್ಯ ಕಂಡಾಗ ಮನಸ್ಸು ಬದಲಾಗುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. Laws found, sparking national transformation happens. Josiah's Passover is the purest in the whole generation. God's word brings deep reform. That is why we are all journeying with word of God to bring in a reform in our own society, community, parish, our own families. 36ನೇ ಅಧ್ಯಾಯ ಫಾಲ್ ಅಂಡ್ ಫ್ಯೂಚರ್ ಹೋಪ್. ಕೊನೆಯ ರಾಜರ ಪತನ. ಬಾಬೇಲಿಗೆ ವಲಸೆ, ದೇವಾಲಯ ಸುಟ್ಟು ಹೋಯಿತು. ಆದರೆ ಕೊನೆಯಲ್ಲಿ ಸೈರಸ್ ಆದೇಶ ನೋಡ್ತೇವೆ, ಮರುನಿರ್ಮಿಸಿ. ದೇವರ ಕಥೆಯಲ್ಲಿ ಅಂತ್ಯ ಎಂದೇ ಇಲ್ಲ, ನೂತನ ಆರಂಭ ಅಂತ. Final kings fall, exile comes, temple burns. But the book closes with Cyrus rebuild the house of God. In God's story, endings become beginnings. Final takeaway from the book of Second Chronicles. ವಂಶಾವಳಿ 2 Chronicles ವಂಶಾವಳಿಯನ್ನ ಹೇಳುತ್ತದೆ. ಆರಾಧನೆ, ನಿಷ್ಠೆ, ವಿನಯ ದೇಶವನ್ನ, ಮನವನ್ನು, ಭವಿಷ್ಯವನ್ನು ಬದಲಾಯಿಸುತ್ತದೆ ಅಂತ. Second Chronicles teaches that worship, loyalty and humility reshape hearts, nations and futures. That's a summary of the book of Second Chronicles. But one small little story from this book. The hero of all these books is King Solomon. Solomon's story. ಸೊ ಅವನಿಗೆ ಜ್ಞಾನ ಇತ್ತು, ಎಲ್ಲ ಇತ್ತು. ಆದ್ರೂ ಅವನ ಬಾಳ್ ಏನಾಯ್ತು, ಒಂದು ಸ್ಮಾಲ್ ಘಟನೆ. ಸಾಲಮೋನ ಜ್ಞಾನದಲ್ಲಿ ಸ್ಟೇಷನ್ ಆಗಿದ್ದನು. ಫಸ್ಟ್ ಕಿಂಗ್ಸ್ 3ನೇ ಅಧ್ಯಾಯ 11-12. Second Chronicles chapter 1 11-12 we read. Even though Solomon became the wisest man, ಅವನಿಗೆ ಏನಾಯ್ತು, ಅವನ ಲೈಫ್ ಏನಾಯ್ತು? ದೇವರು ಸಾಲಮೋನನಿಗೆ
ಅಪೂರ್ವ ಜ್ಞಾನ, ಬುದ್ಧಿ ಮತ್ತು ವಿವೇಕವನ್ನ ಕೊಟ್ಟರು. ಗಾಡ್ ಗೇವ್ ಸಾಲಮನ್ ಅನ್ಮ್ಯಾಚ್ಡ್ ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಡಿಸರ್ನ್ಮೆಂಟ್. ಆದರೆ ಅವನ ಜೀವನದಲ್ಲಿ ಏನು ತಪ್ಪಾಯಿತು? ವಾಟ್ ವೆಂಟ್ ರಾಂಗ್ ಇನ್ ಹಿಸ್ ಲೈಫ್? ಬೈಬಲ್ ಸೆಸ್ ಅವನು ಅನೇಕ ವಿದೇಶಿ ಸ್ತ್ರೀಯರನ್ನ ಮದುವೆಯಾದನು. ಹಿ ಮ್ಯಾರಿಡ್ ಮೆನಿ ಫಾರಿನ್ ವಿಮೆನ್ಸ್. ಅವಳು ಅವನ ಹೃದಯವನ್ನ ದೇವರಿಂದ ತಿರುಗಿಸಿದರು. ಫಸ್ಟ್ ಕಿಂಗ್ಸ್ 11:1-3. They turned his heart away from the Lord. ಅವನ ಹೃದಯ ದೇವರ ಕಡೆ ಇಳಿಯಲಿಲ್ಲ. His heart was not fully devoted to God. ಅವನ ಹೃದಯವು ತನ್ನ ತಂದೆ ದಾವೀದನ ಹೃದಯದಂತೆ ಸಂಪೂರ್ಣವಾಗಿರಲಿಲ್ಲ. 1 ಅರಸರು 11ನೇ ಅಧ್ಯಾಯ 4ನೇ ವಚನ ನಾವು ಓದ್ತೇವೆ. His heart was not fully devoted like David, his father. First Kings chapter 11:4 says, ಅವನು ಬೇರೆ ದೇವರನ್ನ ಆರಾಧಿಸಿದನು. He turned to idols. ಇಲ್ಲಿ ಮಿಲ್ಕಾಮ್, ಕೇಮೋಷ್ ಅಂಡ್ ಮೋಲೆಕ್ ದೇವರಿಗೆ ವೇದಿಗಳನ್ನ ಕಟ್ಟಿದನು. ಫಸ್ಟ್ ಕಿಂಗ್ಸ್ ಚಾಪ್ಟರ್ 11:5-7 we read, he built altars for Milcom, Chemosh and Molech. ಹಾಗಾಗಿ ದೇವರು ಅಸಂತೋಷಗೊಂಡರು. The Lord was angry with Solomon. ನೀನು ನನ್ನ ಒಡಂಬಡಿಕೆಯನ್ನ ಕಾಪಾಡಲಿಲ್ಲ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 11:9-10. You have not kept my covenant, says God. So what happened at the end of his life? What is the result? ಇದರ ಪರಿಣಾಮ ಏನು? ಅವನ ರಾಜ್ಯ ಚೂರು ಚೂರ್ ಆಯಿತು. His kingdom was torn apart. 10 ಗೋತ್ರಗಳು ಅವನ ಮಗನ ಕೈಗಳಿಂದ ಕಿತ್ತುಕೊಳ್ಳಲ್ಪಟ್ಟವು. 1 ಅರಸರು 11ನೇ ಅಧ್ಯಾಯ 11-13 ವಚನ. 10 tribes were taken away from his son. ಸಾಲೊಮೋನನ ಜೀವನ ಏಕೆ ತುಂಬಾ ಶಾರ್ಟ್ ಆಗಿತ್ತು, ಚಿಕ್ಕದಾಗಿತ್ತು? Why did Solomon live short-lived life? ಅವನ ಜೀವನದ ಆರಂಭದಲ್ಲಿ ದೇವರೊಂದಿಗೆ ನಡವಿಕೆ ಇತ್ತು, ಅಂತ್ಯದಲ್ಲಿ ಆತ್ಮೀಯ ಕುಸಿತ ಕಂಡಿತು. ಅದರಿಂದ ಅವನ ಮಹಿಮೆ ಸ್ವಲ್ಪಕಾಲ ಮಾತ್ರದಂತೆ ಕಾಣುತ್ತದೆ. ಎಕ್ಲೇಷಿಯಾಸ್ಟಿಸ್ chapter 2:11 we read, he walked with God at first but spiritually collapsed later, so his glory seems short-lived. ಅವನ ಜೀವನದ ದೊಡ್ಡ ಪಾಠ, ಜ್ಞಾನ ಮಾತ್ರ ಸಾಲದು. The major lesson we learn from King Solomon's life, wisdom alone is not enough. ಜ್ಞಾನ ಇದ್ದರೂ ವಿಧೇಯತೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. Book of Deuteronomy chapter 17:17. ಡ್ಯೂಟ್ರಾನಮಿ ಪುಸ್ತಕ 17ನೇ ಅಧ್ಯಾಯ 17ನೇ ವಚನ ಹೇಳುತ್ತೆ, even with wisdom life collapses without obedience. ಹಾಗಾಗಿ ದೇವರು ರಾಜರಿಗೆ ಅನೇಕ ಹೆಂಡತಿಯರನ್ನ ತೆಗೆದುಕೊಳ್ಳಬೇಡ, ಹೃದಯ ತಿರುಗಬಹುದು ಎಂದು ಮುಂಚಿತವಾಗಿಯೇ ಹೇಳಿದರು. God had already warned kings, do not take many wives, they will turn your heart. ಸಾಲೊಮೋನನು ಜ್ಞಾನವಿದ್ದರೂ ಈ ಸರಳ ವಿಧೇಯತೆಯಿಂದ ಉಲ್ಲಂಘಿಸಿದನು. Solomon, despite all wisdom, disobeyed this simple command. ಹಾಗಾಗಿ ಇಂದಿನ ಜೀವನಕ್ಕೆ ನಮಗೆ ಸಿಗೋ ಪಾಠ, ಸಾಲಮನ್ ಸ್ಟೋರಿಯಿಂದ ಪವರ್ಫುಲ್ ಲೆಸನ್ ಫಾರ್ ಅಸ್. ಜ್ಞಾನ, ವರ, ಪ್ರತಿಭೆ, ಆಶೀರ್ವಾದ ಇವೆಲ್ಲ ದೇವರ ಕಡೆ ನಿಷ್ಠಾವಂತರಾಗಿದ್ದರೆ ವ್ಯರ್ಥವಾಗಬಹುದು. wisdom, gifts, talents, blessings without loyalty and obedience to God, all can collapse. ನಿನ್ನ ಹೃದಯವನ್ನ, ಬೈಬಲಿನ ಸಾರಾಂಶ, ನಿನ್ನ ಹೃದಯವನ್ನ ಸಂಪೂರ್ಣವಾಗಿ ಯೆಹೋವನಿಗೆ ಅರ್ಪಿಸು. Proverbs chapter 3:5-6 says, trust in the Lord with all your heart. So I conclude, ಸಾಲೊಮೋನನ ಜೀವನವು ನಮಗೆ ಹೇಳುತ್ತದೆ, ಜ್ಞಾನಕ್ಕಿಂತ ಮುಖ್ಯವಾದುದು ನಿಷ್ಠಾವಂತ ಹೃದಯ. Solomon's life teaches us more important than wisdom is a faithful heart. ದೇವರು ನಮ್ಮೆಲ್ಲರಿಗೂ ಒಳ್ಳೆಯ ಮನಸ್ಸನ್ನ ಕೊಡಲಿ ಅಂತ ಬೇಡಿ we conclude this summary. We seek the grace of God that we may be blessed with a faithful heart. Amen. And that's the end for today. Thank you all for patient listening, and Devara Ashirvada. Thank you, John sir, for calling us. God bless. Devara Ashirvada. Shubhratri. I will leave. Thank you. Thank you, sister. Okay.